ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ನಿನ್ನೆ ಮತ್ತು ಇಂದು ರಾಜ್ಯಾದ್ಯಂತ ರೈತರ ಪರವಾಗಿನ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಏನು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಕೃಷಿ ಸಚಿವರು ಕುಂಭಕರ್ಣ ನಿದ್ದೆಯಲ್ಲಿದ್ದಂಥ ಸಂದರ್ಭದಲ್ಲಿ ಮುಂಗಾರು ಚೆನ್ನಾಗಿ ಆದರೂ ಸಹ ರೈತರಿಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರವನ್ನು ಸರಿಯಾದ ರೀತಿ ರಾಜ್ಯ ಸರ್ಕಾರ ವಿತರಣೆ ಮಾಡದೇ ಇರತಕ್ಕಂಥ ಪರಿಣಾಮವಾಗಿ ಇವತ್ತು ರೈತರು ಕಾಳಸಂತೆಯಲ್ಲಿ ಇವತ್ತು ದುಪ್ಪಟ್ಟು ದುಡ್ಡನ್ನು ಕೊಟ್ಟು ಇವತ್ತು ರಸಗೊಬ್ಬರವನ್ನು ಖರೀದಿ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ರಾಜ್ಯದಲ್ಲಿ ತಂದಿಟ್ಟಿದ್ದಾರೆ. ರೈತರು ಇವತ್ತು ಕಂಗಾಲಾಗಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಹೇಳ್ತಾರೆ ಮಳೆ ಹೆಚ್ಚಾಗಿದೆ, ಹಾಗಾಗಿ ಬಿತ್ತನೆಯೂ ಕೂಡ ಹೆಚ್ಚಾಗಿದೆ ಅಂತೇಳಿ. ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ, ಕೃಷಿ ಸಚಿವರು ಕೂಡ ಕೇಳೋದಕ್ಕೆ ಇಚ್ಛಪಡ್ತೇನೆ. ಯಾಕೆ ಈ ಸಲ ಮುಂಗಾರು ಚೆನ್ನಾಗಾಗಿದೆ, ಇವತ್ತು ರೈತರು ಹೆಚ್ಚು ಬಿತ್ತನೆ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ನಿಮ್ಮ ಹತ್ರ ಇರಲಿಲ್ವಾಗಾದರೆ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯದ ಕೋರಿಕೆಗಿಂತಲೂ ಹೆಚ್ಚು ರಸಗೊಬ್ಬರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಜಿಲ್ಲಾ ಕೇಂದ್ರಗಳಿಗೆ ಕಳಿಸ್ಕೊಡ್ದೇನೆ ಇವತ್ತು ಕಾಳಸಂತೆಯಲ್ಲಿ ಮಾರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಯಾರು ಹೊಣೆಗಾರರು? ಮಾನ್ಯ ಕೃಷಿ ಸಚಿವರೇ ಹೊಣೆಗಾರರು. ಈಗ ಕೇಂದ್ರ ಸರ್ಕಾರಕ್ಕೆ ಕೃಷಿ ಸಚಿವರಿಗೆ ಪತ್ರ ಬರೆದು ಇವತ್ತು ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕಪಟ ನಾಟಕವನ್ನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಕೃಷಿ ಸಚಿವರು ಏನು ಮಾಡ್ತಾ ಇದ್ದಾರೆ, ಇದು ಅಕ್ಷಮ್ಯ ಅಪರಾಧ. ಇವತ್ತು ರೈತರು ಈ ನಾಡಿಗೆ 2 ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ಇಂಥ ದುಸ್ಥಿತಿಗೆ ತಳ್ಳಿರ್ತಕ್ಕಂಥದ್ದು ರಾಜ್ಯ ಸರ್ಕಾರವೇ ಹೊರತು ಕೇಂದ್ರ ಸರ್ಕಾರ ಅಲ್ಲ. ನಿನ್ನೆ ದಿನ ನಮ್ಮ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿಯವರ ನೇತೃತ್ವದಲ್ಲಿ ನಮ್ಮೆಲ್ಲ ಸಂಸದರು, ರಾಜ್ಯದೆಲ್ಲ ಸಂಸದರು ಮಾನ್ಯ ನಡ್ಡಾಜಿಯವ್ರನ್ನ ಭೇಟಿ ಮಾಡಿ ಇವತ್ತು ಹೆಚ್ಚುವರಿ ರಸಗೊಬ್ಬರವನ್ನು ನೀಡಬೇಕು ಅಂಥೇಳಿ ಅವರು ವಿನಂತಿಯನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಸಚಿವರು ಪೂರಕವಾಗಿ ಸ್ಪಂದನೆಯನ್ನು ಕೂಡ ಮಾಡಿದ್ದಾರೆ. ಇಷ್ಟಾದರೂ ಸಹ ಇವತ್ತು ರಾಜ್ಯದಲ್ಲಿ ಸರಿಯಾಗಿ ವಿತರಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಇದು ರಾಜ್ಯ ಸರ್ಕಾರದ ವೈಫಲ್ಯವೇ ಹೊರತು ಕೇಂದ್ರ ಸರ್ಕಾರದಲ್ಲ. ಹಾಗಾಗಿ ಇವತ್ತೇನೋ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ರೈತ ವಿರೋಧಿ ಮುಖ್ಯಮಂತ್ರಿಗಳು, ರೈತ ವಿರೋಧಿ ಕೃಷಿ ಸಚಿವರ ವಿರುದ್ಧ ಇವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ನಮ್ಮ ಪಕ್ಷದ ಹಿರಿಯರೆಲ್ಲ ಇವತ್ತು ಹೋರಾಟವನ್ನು ಮಾಡಿದ್ದೇವೆ. ರಾಜ್ಯದಲ್ಲಿ ಇಷ್ಟು ಕೃತಕವಾಗಿ ಅಭಾವವನ್ನು ಸೃಷ್ಟಿ ಮಾಡದೆ ಹೋಗಿದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ರೈತರು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಕೂಡ ಸೃಷ್ಟಿ ಆಗ್ತಾ ಇರಲಿಲ್ಲ. ನಾವು ಹಿಂದಿನಿಂದನೂ ಕೂಡ ನೀವು ಗಮನಿಸಿ, ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ ಅಲ್ಲಿ ಈ ರೀತಿ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ಕಾಳಸಂತೆಯಲ್ಲಿ ಮಾರ್ತಕ್ಕಂಥದ್ದು ಹಲವಾರು ಬಾರಿ ನಾವು ನೋಡಿದ್ದೇವೆ. ಈ ಬಾರಿನೂ ಕೂಡ ಅದೇ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಇದಕ್ಕೆ ಕೃಷಿ ಸಚಿವರು ಹೊಣೆಯನ್ನು ಹೊರಬೇಕಾಗುತ್ತೆ. ನೋಡಿ, ಸರ್ಕಾರದ ಪಾಲಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ಕಾರದ ಜವಾಬ್ದಾರಿ ಅಲ್ವಾಗಾದ್ರೆ ಇವತ್ತು ಕಳ್ಳಸಂತೆಯಲ್ಲಿ ಇವತ್ತು ಮಾರಾಟ ಆಗ್ತದೆ, ರೈತರು ಹೆಚ್ಚು ದುಡ್ಡನ್ನು ಕೊಟ್ಟು ಖರೀದಿ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಇದು ಕೃಷಿ ಸಚಿವರು ಹೊಣೆ, ರಾಜ್ಯ ಸರ್ಕಾರದ ಹೊಣೆ. ಅವರು ಗಮನಿಸಬೇಕಾಗಿರ್ತಕ್ಕಂಥದ್ದು. ನೋಡಿ, ನಾ ಅದನ್ನ ಹೇಳ್ತಾ ಇಲ್ಲ. ಇವತ್ತು ರೈತರು ಪಾಪ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ರಸಗೊಬ್ಬರ ಇವತ್ತು ಕಾಳಸಂತೆಯಲ್ಲಿ ಮಾರಾಟ ಆಗ್ತಿದೆ ಅಂತ ಹೇಳಿದ್ರೆ ಇದು ಕೃಷಿ ಸಚಿವರ ಜವಾಬ್ದಾರಿನೂ ಕೂಡ ಇದೆ. ಮಾನ್ಯ ಕೃಷಿ ಸಚಿವರೇ, ಇವತ್ತು ಕೂಡ ನಾನು ಆಗ್ರಹ ಮಾಡ್ತಾ ಇದ್ದೇನೆ ರಾಜ್ಯದ ರೈತರ ಪರವಾಗಿ. ನೀವು ಕೃಷಿ ಸಚಿವರು ಅನ್ನೋದನ್ನು ಮರ್ತಿದ್ದೀರಿ. ನೀವು ರಾಜ್ಯ ಸಚಿವರು ಅನ್ನೋದನ್ನು ಮರೆತು ಕೇವಲ ಮಂಡ್ಯ ಜಿಲ್ಲೆಗೆ ಸೀಮಿತ ಆಗಿದ್ದೀರಿ, ಬೆಂಗಳೂರಿಗೆ ಸೀಮಿತ ಆಗಿದ್ದೀರಿ. ನೀವು ದಯವಿಟ್ಟು ಗುಲ್ಬರ್ಗ ಜಿಲ್ಲೆಗೆ ಹೋಗಿ, ರಾಯಚೂರು ಜಿಲ್ಲೆಗೆ ಹೋಗಿ, ಗದಗ ಜಿಲ್ಲೆಗೆ ಹೋಗಿ, ಶಿವಮೊಗ್ಗ ಜಿಲ್ಲೆಗೆ ಹೋಗಿ, ಅಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ವಾಸ್ತವಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಎಲ್ಲಿ ಸಮಸ್ಯೆ ಉಂಟಾಗಿದೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕಾಗಿರ್ತಕ್ಕಂಥದ್ದು ಸಚಿವರ ಕರ್ತವ್ಯ. ಆ ಕರ್ತವ್ಯವನ್ನು ಎಚ್ಚರಿಸುವಂಥ ಕೆಲಸದ್ದು ಭಾರತೀಯ ಜನತಾ ಪಾರ್ಟಿ ನಾವು ಮಾಡ್ತಾ ಇದ್ದೇವೆ. ನೋಡಿ, ಇಡೀ ಇವತ್ತಿಲ್ಲ ಅಂತ ಹೇಳಿದ್ರೆ ನಾಳೆ ಬರಲ್ಲ ಅಂತ ಹೇಳ. ಕಳ್ಳಸಂತೆಯಲ್ಲಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಮಾರಾಟ ಆಗ್ತಿದೆ ಅಂತ ಹೇಳಿದ್ರೆ ತುಮಕೂರು ನಾಳೆ ಆಗಲ್ಲ ಅಂತೇನಿಲ್ಲ.
ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳು ಕೂಡ ನಾವು ಪ್ರತಿಭಟನೆ ಮಾಡಿದ್ದೇವೆ. ಎಷ್ಟು ಪೂರೈಕೆ ಮಾಡಿದೆ ಸರ್ ಗೊಬ್ಬರನ? ನೋಡಿ, ಈಗಾಗಲೇ ಕೇಂದ್ರ ಸರ್ಕಾರದಿಂದ 7,75,000 ಮೆಟ್ರಿಕ್ ಟನ್ ಅಷ್ಟು ಈಗಾಗಲೇ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಏನು ಅಭಾವ ಈಗ ರಾಜ್ಯ ಸರ್ಕಾರ ಈಗ ಎಚ್ಚೆತ್ಕೊಂಡಿದ್ದಾರೆ. ರೈತರು ಬೀದಿಗಿಳಿದ ಮೇಲೆ ಎಚ್ಚೆತ್ಕೊಂಡು ಈಗ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಮುಂಚೆನೇ ಯಾಕೆ ಇದ್ರ ಬಗ್ಗೆ ಚಿಂತನೆ ಮಾಡಲಿಲ್ಲ.